ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. 2024ರ ಮಧ್ಯಭಾಗ ಬಾಂಗ್ಲಾದೇಶದಲ್ಲಿ ಒಂದು ಮಹತ್ವದ ರಾಜಕೀಯ ಬದಲಾವಣೆಯಾಗುತ್ತೆ. ದಶಕಗಳ ಕಾಲ ಬಾಂಗ್ಲಾವನ್ನ ಆಳಿದಂತಹ ಶೇಖ್ ಹಸೀನಾ ಸರ್ಕಾರ ಪತನಗೊಳ್ಳುತ್ತೆ. ಜೀವ ಭಯದಿಂದ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯವನ್ನ ಪಡಿತಾರೆ. ಆಗ ಇಡೀ ಜಗತ್ತು ಮತ್ತು ಬಾಂಗ್ಲಾದೇಶದ ಬಹುತೇಕ ಜನ ಏನನ್ಕೊಂಡಿದ್ರು ಅಂದ್ರೆ ಅಬ್ಬಾ ಸರ್ವಾಧಿಕಾರಿಯ ಆಡಳಿತ ಅಂತ್ಯವಾಯಿತು, ಬಾಂಗ್ಲಾದೇಶಕ್ಕೆ ಎರಡನೇ ಸ್ವಾತಂತ್ರ್ಯ ಸಿಕ್ತು, ಇನ್ಮುಂದೆ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವದ ಹೊಸ ಯುಗ ಆರಂಭವಾಗುತ್ತೆ ಅಂತೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನ ಆಡಿದ್ರು. ವಿಶ್ಲೇಷಕರು ಕೂಡ ಬಾಂಗ್ಲಾದೇಶ ಈಗ ಸೂಪರ್ ಪವರ್ ಆಗುವ ಹಾದಿಯಲ್ಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಆದ್ರೆ ಸೀನ್ ಕಟ್ ಮಾಡಿ ನೋಡಿದ್ರೆ ಕೆಲವೇ ತಿಂಗಳುಗಳಲ್ಲಿ ನಮ್ಮ ಕಣ್ಣ ಮುಂದಿರೋ ದೃಶ್ಯವೇ ಬೇರೆ. ಹೊಸ ಯುಗ ಬರೋದಿರ್ಲಿ, ಬಾಂಗ್ಲಾದೇಶ ಇವತ್ತು ಅಕ್ಷರಶಃ ನರಕದ ಕೂಪವಾಗ್ತಾ ಇದೆ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಅಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ. ಶಾಂತಿ ನೆಲೆಸುತ್ತೆ ಅನ್ಕೊಂಡಿದ್ದಂತಹ ಜಾಗದಲ್ಲಿ ರಕ್ತದ ಓಕುಳಿ ಹರಿತಾ ಇದೆ. ಬಾಂಗ್ಲಾದೇಶ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ, ಅಲ್ಲಲ್ಲ ನಲುಗಿ ಹೋಗಿದೆ. ಹಿಂಸಾಚಾರಕ್ಕೆ ಬ್ರೇಕ್ ಇಲ್ಲ, ಜನರ ಪ್ರಾಣಕ್ಕೆ ಬೆಲೆ ಇಲ್ಲ. ಒಂದ್ ಕಾಲದಲ್ಲಿ ಏಷ್ಯಾದಲ್ಲೇ ಜವಳಿ ಉದ್ಯಮಕ್ಕೆ ಹೆಸರಾಗಿದ್ದಂತಹ ಬಾಂಗ್ಲಾದೇಶದ ಆರ್ಥಿಕತೆ ಇವತ್ತು ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಪರಮ ಮಿತ್ರನಾಗಿದ್ದ ದೇಶ ಇವತ್ತು ಭಾರತದ ಕಡು ವೈರಿಯಾಗಿ ಬದಲಾಗಿದೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ? ಅಲ್ಲಿನ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಈ ಭೀಕರ ದಾಳಿಗಳಿಗೆ ಕೊನೆ ಎಂದು? ಶಾಂತಿ ನೊಬೆಲ್ ಪಡೆದಂತಹ ನಾಯಕನ ಆಡಳಿತದಲ್ಲಿ ಎಷ್ಟೊಂದು ಅಶಾಂತಿ ಯಾಕೆ? 17 ವರ್ಷದ ನಂತರ ಬಾಂಗ್ಲಾಗೆ ಎಂಟ್ರಿ ಕೊಟ್ಟಿರುವಂತಹ ಆ ಹೊಸ ನಾಯಕ ಯಾರು? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಬಾಂಗ್ಲಾದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಮತ್ತೊಂದು ಹಿಂದೂ ರಾಷ್ಟ್ರ ಬೇಕಾಗಿದ್ಯಾ? ಬಾಂಗ್ಲಾದೇಶ ಇಬ್ಬಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಪಸಂಖ್ಯಾತ ಹಿಂದೂಗಳಿಗಾಗಿ ಹೊಸ ರಾಷ್ಟ್ರವನ್ನ ಸೃಷ್ಟಿ ಮಾಡಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ಬಾಂಗ್ಲಾದೇಶದ ಇಂದಿನ ಪರಿಸ್ಥಿತಿಗೆ ಕಾರಣವಾಗಿರುವಂತಹ ರಾಜಕೀಯ ಚದುರಂಗದಾಟವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಶೇಖ್ ಹಸೀನಾ ಹೋದ್ಮೇಲೆ ಆಡಳಿತ ಚುಕ್ಕಾಣಿ ಹಿಡಿದವರು ಯಾರು? ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಮೊಹಮ್ಮದ್ ಯೂನಸ್. ಆರಂಭದಲ್ಲಿ ಇವರು ಬಂದಾಗ ನಾವು ಕೇವಲ ಮಧ್ಯಂತರ ಸರ್ಕಾರ ನಡೆಸ್ತಾ ಇದ್ದೇನೆ, ಆದಷ್ಟು ಬೇಗ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅಧಿಕಾರದ ರುಚಿ ಇದೆಯಲ್ಲ, ಅದು ಎಂತಹ ಸಾಧು ಮನುಷ್ಯನನ್ನ ಬೇಕಾದ್ರೂ ಕೂಡ ಬದಲಾಯಿಸುತ್ತೆ. ಯೂನಸ್ ಅವರಿಗೂ ಕೂಡ ಈಗ ಅದೇ ಆಗಿದೆ. ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ಬಾಂಗ್ಲಾದೇಶದ ಜನರಿಂದ ಚುನಾವಣೆ ನಡೆಸಿ ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದ್ದಂತೆ ಫೆಬ್ರವರಿ 12ರಂದು ಚುನಾವಣೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಒಳಗಿನ ಸತ್ಯ ಬೇರೆನೇ ಇದೆ. ಇನ್ಸೈಡ್ ರಿಪೋರ್ಟ್ ಪ್ರಕಾರ ಮೊಹಮ್ಮದ್ ಯೂನಸ್ಗೆ ಈಗಾಗಲೇ ಅಧಿಕಾರ ಬಿಟ್ಟು ಕೊಡಲು ಮನಸ್ಸಿಲ್ಲ. ಇನ್ನು ಕೆಲವು ವರ್ಷ ನಾನೇ ಅಧಿಕಾರದಲ್ಲಿ ಇರಬೇಕು ಅನ್ನೋ ದುರಾಸೆ ಅವರಿಗೆ ಹುಟ್ಟಿದಂತಿದೆ. ಯಾಕಂದ್ರೆ ಅವರಿಗೆ ಗೊತ್ತು, ಒಮ್ಮೆ ಎಲೆಕ್ಷನ್ ನಡೆದ್ರೆ ಬೇರೆ ಯಾವುದೋ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಆಗ ಇವರು ಮೂಲೆ ಗುಂಪಾಗ್ತಾರೆ ಅಂತ. ಹಾಗಾದ್ರೆ ಚುನಾವಣೆ ಮುಂದೂಡಲು ಅವರು ಏನ್ ಮಾಡ್ತಾ ಇದ್ದಾರೆ? ಅದಕ್ಕೆ ಅವರು ಕಂಡುಕೊಂಡಿರುವಂತಹ ಮಾರ್ಗವೇ ಅರಾಜಕತೆ. ಹೌದು, ದೇಶದಲ್ಲಿ ಹಿಂಸಾಚಾರ ಹೆಚ್ಚಾದ್ರೆ, ಅಸ್ಥಿರತೆ ಇದ್ರೆ ನೋಡಿ ಪರಿಸ್ಥಿತಿ ಸರಿ ಇಲ್ಲ, ಈಗ ಎಲೆಕ್ಷನ್ ನಡೆಸೋದಕ್ಕೆ ಆಗೋದಿಲ್ಲ ಅಂತ ನೆಪ ಹೇಳಿ ಅಧಿಕಾರದಲ್ಲಿ ಮುಂದುವರಿಬಹುದು. ಇದೇ ಅವರ ರಹಸ್ಯ ಅಜೆಂಡವಾಗಿದೆ. ಅಲ್ಲಿನ ವಿದ್ಯಾರ್ಥಿಗಳ ಸಮುದಾಯ, ಈ ಜೆನ್ಜೆಡ್ ಪೀಳಿಗೆಗೆ ಇದು ಅರ್ಥವಾಗ್ತಾ ಇಲ್ಲ. ಅವರಿಗೆ ಕೇವಲ ರಸ್ತೆಯಲ್ಲಿ ನಿಂತು ಕೂಗಾಡೋದು, ಹಾರಾಟ ಮಾಡೋದು ಗೊತ್ತು, ಆದ್ರೆ ತಮ್ಮದೇ ನಾಯಕ ತಮ್ಮನ್ನ ಹೇಗೆ ದಾಳವಾಗಿ ಬಳಸ್ಕೊಳ್ತಿದ್ದಾನೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಯೂನಸ್ ಆಟಕ್ಕೆ ಇಡೀ ದೇಶ ಈಗ ಬಲಿಯಾಗ್ತಾ ಇದೆ. ಇನ್ನು ಯೂನಸ್ ಸರ್ಕಾರದ ದ್ವಂದ್ವ ನೀತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಉಸ್ಮಾನ್ ಹಾದಿ ಹತ್ಯೆ ಪ್ರಕರಣ. ಉಸ್ಮಾನ್ ಹಾದಿ ಯಾರು? ಅವರು ಬಾಂಗ್ಲಾದೇಶದ ಪ್ರಮುಖ ವಿದ್ಯಾರ್ಥಿ ನಾಯಕ, ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಹೋರಾಡಿದವರು ಮತ್ತು ಭಾರತದ ವಿರುದ್ಧವೂ ದ್ವೇಷ ಕಾರ್ತಾ ಇರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯ ಹತ್ಯೆಯಾದಾಗ ಆರಂಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇದು ಭಾರತದ ಕೆಲಸ ಇರಬಹುದು ಅಥವಾ ಶೇಖ್ ಹಸೀನಾ ಬೆಂಬಲಿಗರ ಕೆಲಸ ಇರಬಹುದು ಅಂತ. ಆದ್ರೆ ಈಗ ಸತ್ಯ ಹೊರಬಿದ್ದಿದೆ. ಉಸ್ಮಾನ್ ಹಾದಿಯ ಸ್ವಂತ ಕುಟುಂಬದವರೇ ಈಗ ಬೀದಿಗೆ ಬಂದು ಹೇಳ್ತಾ ಇದ್ದಾರೆ, ನಮ್ಮ ಹುಡುಗನನ್ನ ಕೊಂದಿದ್ದು ಭಾರತವೂ ಅಲ್ಲ, ಹಿಂದೂಗಳು ಅಲ್ಲ, ಅವನನ್ನ ಕೊಲ್ಲಿಸಿದ್ದು ಇದೇ ಮೊಹಮ್ಮದ್ ಯೂನಸ್ ಸರ್ಕಾರ ಅಂತ. ಯಾಕಂದ್ರೆ ಉಸ್ಮಾನ್ ಹಾದಿ ಈಗಿನ ಸರ್ಕಾರದ ಕೆಲವು ನಿರ್ಧಾರಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ತನ್ನದೇ ಬುಡಕ್ಕೆ ಬೆಂಕಿ ಬಿತ್ತು, ಆಗ ಯೂನಸ್ ಸರ್ಕಾರ ತನ್ನದೇ ಹೋರಾಟಗಾರನನ್ನ ಬಲಿ ಪಡೆಯಿತು ಅನ್ನೋದು ಈಗಿನ ಆರೋಪವಾಗಿದೆ. ಇದು ಬಾಂಗ್ಲಾದೇಶದ ಹಿಂದಿನ ರಾಜಕೀಯ ಪರಿಸ್ಥಿತಿಯ ಕನ್ನಡಿಯಾಗಿದ್ದು, ಇಲ್ಲಿ ಯಾರು ಯಾರಿಗೆ ಮಿತ್ರನಲ್ಲ, ಅಧಿಕಾರಕ್ಕಾಗಿ ಯಾರನ್ನ ಬೇಕಾದ್ರೂ ಸಾಯಿಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈಗ ಸಹಜವಾಗಿ ಎಲ್ಲರ ಮನಸ್ಸಿನಲ್ಲಿ ಮೂಡಿರುವಂತಹ ಪ್ರಶ್ನೆ ಏನಂದ್ರೆ, ಭಾರತದ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅಂತ. ಸ್ವಲ್ಪ ಇತಿಹಾಸವನ್ನ ನೋಡೋದಾದ್ರೆ 1971ರಲ್ಲಿ ಬಾಂಗ್ಲಾದೇಶ ಅಂದ್ರೆ ಅಂದಿನ ಪೂರ್ವ ಪಾಕಿಸ್ತಾನ ಹುಟ್ಟಿದ್ದೇ ಭಾರತದ ಸಹಾಯದಿಂದ. ಅಂದು ಇಂದಿರಾ ಗಾಂಧಿ ಮತ್ತು ಭಾರತೀಯ ಸೇನೆ ಬೆನ್ನಿಗೆ ನಿಲ್ಲದೆ ಹೋಗಿದ್ರೆ ಪಾಕಿಸ್ತಾನದ ಸೇನೆ ಇಡೀ ಬಾಂಗ್ಲಾದೇಶವನ್ನ ಸ್ಮಶಾನ ಮಾಡ್ಬಿಡ್ತಿತ್ತು. ಅಂದಿನ ತಲೆಮಾರಿನ ಜನರಿಗೆ ಅಂದ್ರೆ ಈಗಿನ ಯುವಕರ ತಂದೆ ತಾಯಿಯರಿಗೆ ಈ ಸತ್ಯ ಗೊತ್ತು. ಅವರು ಭಾರತಕ್ಕೆ ಕೃತಜ್ಞರಾಗಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ ಕೂಡ ಚೆನ್ನಾಗಿತ್ತು, ಸಾಂಸ್ಕೃತಿಕ ಸಂಬಂಧ ಕೂಡ ಚೆನ್ನಾಗಿತ್ತು, ಜವಳಿ ಉದ್ಯಮಕ್ಕೆ ಭಾರತವೇ ದೊಡ್ಡ ಮಾರುಕಟ್ಟೆಯಾಗಿತ್ತು. ಆದ್ರೆ ಸಮಸ್ಯೆ ಶುರುವಾಗಿದ್ದು ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ. ಈಗಿನ ಜೆನ್ಜೆಡ್ ಅಥವಾ ಯುವ ಪೀಳಿಗೆಗೆ ಇತಿಹಾಸದ ಅರಿವಿಲ್ಲ. ಅವರು ಪುಸ್ತಕ ಓದಲ್ಲ, ಇತಿಹಾಸ ಕಿತ್ಕಲ್ಲ. ಅವರು ನೋಡುದು ಇನ್ಸ್ಟಾಗ್ರಾಮ್ ರೀಲ್ಸ್,
ಟಿಕ್ ಟಾಕ್ ವಿಡಿಯೋಗಳನ್ನ. ಇಲ್ಲಿ ಏನಾಗಿದೆ ಅಂತಂದ್ರೆ ಚೀನಾ, ಪಾಕಿಸ್ತಾನ ಮತ್ತು ಟರ್ಕಿಯಂತಹ ದೇಶಗಳು ಬಾಂಗ್ಲಾದೇಶದ ಯುವಕರ ತಲೆಯಲ್ಲಿ ವಿಷವನ್ನ ತುಂಬುತ್ತಾ ಇವೆ. ಭಾರತ ನಿಮ್ಮ ಶತ್ರು, ಭಾರತ ಬಾಂಗ್ಲಾದೇಶವನ್ನ ಕಂಟ್ರೋಲ್ ಮಾಡ್ತಾ ಇದೆ, ಶೇಖ್ ಹಸೀನಾ ಭಾರತದ ಏಜೆಂಟ್ ಆಗಿದ್ರು, ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಯುವಕರ ಬ್ರೈನ್ ವಾಶ್ ಮಾಡಲಾಗ್ತಾ ಇದೆ. ಅದರಲ್ಲೂ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯ ಪಡೆದ ಮೇಲಂತೂ ಈ ದ್ವೇಷದ ಬೆಂಕಿ ಇನ್ನಷ್ಟು ಜೋರಾಗಿದೆ. ಇದಕ್ಕೆ ಕಾಯ್ತಾ ಇದ್ದಂತಹ ಚೀನಾ ಮತ್ತು ಪಾಕಿಸ್ತಾನ ಉರಿಯುವ ಬೆಂಕಿಗೆ ತುಪ್ಪ ಸುರಿತಾ ಇದೆ. ಇದರ ಪರಿಣಾಮ ಭಾರತೀಯ ವಸ್ತುಗಳ ಬಹಿಷ್ಕಾರ ಮತ್ತು ಹಿಂದೂಗಳ ಮೇಲೆ ದಾಳಿ. ದ್ವೇಷ ಕೇವಲ ಮಾತಿಗೆ ಸೀಮಿತವಾಗಿಲ್ಲ, ಅದು ಅಮಾಯಕ ಹಿಂದೂಗಳ ಪ್ರಾಣವನ್ನ ಬಲಿ ಪಡಿತಾ ಇದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಕೇವಲ ಹಿಂದೂಗಳಲ್ಲ, ಬೌದ್ಧರು, ಕ್ರಿಶ್ಚಿಯನ್ನರು ಕೂಡ ಇದ್ದಾರೆ. ಆದ್ರೆ ಟಾರ್ಗೆಟ್ ಆಗ್ತಾ ಇರೋದು ಮಾತ್ರ ಹಿಂದೂಗಳು. ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ನೆಮ್ಮದಿಯಿಂದ ಇದ್ರು, ಆದ್ರೆ ಈಗ ಪ್ರತಿ ಕ್ಷಣವೂ ಮುಂದೆ ನನ್ನ ಸರದಿ ಬರಬಹುದು ಅಂತ ಆತಂಕದಲ್ಲಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಡೆದ ಘಟನೆಗಳು ಎಂತವರ ಎದೆಯನ್ನು ಕೂಡ ನಡಗಿಸ್ಬಿಡುತ್ತೆ. ಘಟನೆ ಒಂದು, ದೀಪು ಚಂದ್ರದಾಸ್ ಹತ್ಯೆ. ಕೆಲವೇ ದಿನಗಳ ಹಿಂದೆ ದೀಪು ಚಂದ್ರದಾಸ್ ಎನ್ನುವ ಹಿಂದೂ ಯುವಕನನ್ನ ನಡು ರಸ್ತೆಯಲ್ಲಿ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಲಾಯಿತು. ಕಾರಣ ಏನು ಅಂತ ಹೇಳಿದ್ರು ಅಂತಂದ್ರೆ ಇವನು ಪ್ರವಾದಿ ಮೊಹಮ್ಮದ್ ರನ್ನ ನಿಂದಿಸಿದ್ದಾನೆ ಅಂತ. ಆದ್ರೆ ತನಿಖೆ ಮಾಡಿದಾಗ ಗೊತ್ತಾಗಿದ್ದೇನು, ಆತ ನಿಂದನೆ ಮಾಡಿದ್ದಕ್ಕೆ ಒಂದೇ ಒಂದು ಸಾಕ್ಷಿ ಕೂಡ ಇಲ್ಲ. ಯಾವುದೇ ಆಧಾರ ಇಲ್ಲದೆ ಕೇವಲ ವದಂತಿಯನ್ನ ನಂಬಿ ಒಬ್ಬ ಮನುಷ್ಯನನ್ನ ಪ್ರಾಣಿಗಿಂತ ಕಡಿಯಾಗಿ ಕೊಂದ್ರು. ಇನ್ನು ಎರಡನೇ ಘಟನೆ, ಹಿಂದೂ ಕುಟುಂಬದ ಮೇಲೆ ಅಗ್ನಿದಾಳಿ. 2 ದಿನಗಳ ಹಿಂದೆ ರಾತ್ರಿ ವೇಳೆ ಒಂದು ಹಿಂದೂ ಕುಟುಂಬ ಮಲಗಿದ್ದಾಗ ಹೊರಗಿನಿಂದ ಅವರ ಮನೆಯನ್ನ ಲಾಕ್ ಮಾಡಿ ಇಡೀ ಮನೆಗೆ ಬೆಂಕಿ ಹಚ್ಚಲಾಯಿತು. ಆದ್ರೆ ಅದೃಷ್ಟವಶಾತ್ ಅವರಿಗೆ ಹಿಂಬದಿಯ ಬಾಗಿಲಿಂದ ತಪ್ಪಿಸಿಕೊಳ್ಳೋಕೆ ದಾರಿ ಇತ್ತು. ಇಲ್ದಿದ್ರೆ ಇಡೀ ಕುಟುಂಬ ಸಜೀವ ದಹನವಾಗ್ತಾ ಇತ್ತು. ಮನೆ ಪೂರ್ತಿ ಸುಟ್ಟು ಬೂದಿಯಾಗಿದ್ದು ಬದುಕು ಬೀದಿಗೆ ಬಿದ್ದಿದೆ. ಇನ್ನು ಮೂರನೇ ಘಟನೆ, ಅಮೃತ್ ಮಂಡಲ್ ಹತ್ಯೆ. ಡಿಸೆಂಬರ್ 24ರ ರಾತ್ರಿ 11 ಗಂಟೆಗೆ ಮತ್ತೊಂದು ಘನಘೋರ ಘಟನೆ ನಡೆದಿದೆ. ಪಂಕ್ಷ ಎನ್ನುವಂತಹ ಉಪಜಿಲ್ಲೆಯ ಮಾರುಕಟ್ಟೆಯಲ್ಲಿ ಅಮೃತ್ ಮಂಡಲ್ ಎನ್ನುವಂತಹ 29 ವರ್ಷದ ಹಿಂದೂ ಯುವಕನನ್ನ ಒಂದು ಗುಂಪು ಸುತ್ತುವರಿಯಿತು. ಯಾವುದೇ ವಿಚಾರಣೆ ಇಲ್ಲ, ಮಾತುಕತೆ ಇಲ್ಲ, ಆತನ ಅಟ್ಟಾಡಿಸಿ ಹೊಡೆದು ಬಡಿದು ಭೀಕರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಅಲ್ಲಿನ ಪೊಲೀಸರು ಮತ್ತು ಮತಾಂಧರು ಕೊಡ್ತಿರುವಂತಹ ಕಾರಣ ಏನ್ ಗೊತ್ತಾ? ಅಮೃತ್ ಮಂಡಲ್ ಒಬ್ಬ ಕ್ರಿಮಿನಲ್ ಆಗಿದ್ದ, ಮಾರುಕಟ್ಟೆಯಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದ, ಅದಕ್ಕೆ ಜನ ಕೊಂದ್ರು ಅಂತ. ಆತ ಆರೋಪಿ ಆಗಿದ್ದ ಅಂತಾನೆ ಇಟ್ಕೊಳ್ಳೋಣ. ಆರೋಪಿಗೆ ಶಿಕ್ಷೆ ಕೊಡುವುದಕ್ಕೆ ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸರು ಕೂಡ ಇದ್ದಾರೆ. ನಡು ರಸ್ತೆಯಲ್ಲಿ ಗುಂಪು ಸೇರಿ ಕಲ್ಲಲ್ಲಿ ಹೊಡೆದು ಸಾಯಿಸೋದಕ್ಕೆ ಇದೇನು ಕಾಡು ಮೃಗಗಳ ರಾಜ್ಯನ? ದೀಪು ಚಂದ್ರದಾಸ್ ವಿಚಾರದಲ್ಲೂ ಕೂಡ ಹೀಗೆ ಸುಳ್ಳು ಆರೋಪ ಮಾಡಿದ್ರು. ಈಗ ಅಮೃತ್ ಮಂಡಲ್ ವಿಚಾರದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ಮೇಲೆ ಸತ್ತವನ ಮೇಲೆಯೇ ಗೂಬೆ ಕೂರಿಸೋದು ಇವರ ಹೊಸ ತಂತ್ರವಾಗಿದೆ. ಇನ್ನು ನಾನು ಮೊದಲೇ ಹೇಳಿದ ಹಾಗೆ ಇಂತಹ ಘಟನೆಗಳು ನಡೆದಾಗ ಅದನ್ನ ತಡೆಯೋ ಶಕ್ತಿ ಸರ್ಕಾರಕ್ಕೆ ಇಲ್ಲದೆ ಹೋದ್ರೆ ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗದೆ ಹೋದ್ರೆ ಅದನ್ನ ದೇಶ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅದೊಂದು ದರಿದ್ರಗಳ ಕೂಪ. ಒಂದ್ ಕಡೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದ್ರೆ ಭಾರತದಲ್ಲಿ ಜನರ ಆಕ್ರೋಶ ಕೂಡ ಮುಗಿಲು ಮುಟ್ಟಿದೆ. ಜನ ಕೇಳ್ತಾ ಇರೋ ಪ್ರಶ್ನೆ ಒಂದೇ, ಕೇಂದ್ರ ಸರ್ಕಾರ ಯಾಕೆ ಇಷ್ಟು ಸಾಫ್ಟ್ ಆಗಿದೆ? ಕೇವಲ ನಾವು ಪರಿಸ್ಥಿತಿಯನ್ನು ಗಮನಿಸ್ತಾ ಇದೀವಿ, ನಾವು ಕಾಳಜಿ ವಹಿಸ್ತೀವಿ ಅಂತ ಹೇಳಿಕೊಟ್ರೆ ಸಾಕಾ? ಬಾಂಗ್ಲಾದೇಶಕ್ಕೆ ಭಾರತದಿಂದಲೇ ಎಲ್ಲ ಹೋಗ್ಬೇಕು, ಈರುಳ್ಳಿಯಿಂದ ಹಿಡಿದು ವಿದ್ಯುತ್ ತನಕ ಭಾರತವೇ ಕೊಡ್ಬೇಕು. ಹೀಗಿರುವಾಗ ಭಾರತ ಒಂದು ಕಠಿಣ ಎಚ್ಚರಿಕೆ ಕೊಡೋದಕ್ಕೆ ಯಾಕೆ ಹಿಂದೇಟನ್ನ ಹಾಕ್ತಾ ಇದೆ? ನಮ್ಮವರ ರಕ್ಷಣೆ ಮಾಡದಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳೋ ಧೈರ್ಯ ಯಾಕಿಲ್ಲ? ಇಂತಹದೊಂದು ಪ್ರಶ್ನೆ ಭಾರತೀಯರಲ್ಲಿ ಮೂಡ್ತಾ ಇದೆ. ಕೇವಲ ಹಿಂದೂಗಳ ರಕ್ಷಣೆ ಅನ್ನೋದು ರಾಜಕೀಯ ಭಾಷಣಕ್ಕೆ ಮಾತ್ರ ಸೀಮಿತವಾಗಬಾರದು, ಅದು ಕೃತಿಯಲ್ಲಿ ಬರಬೇಕು. ಬಾಂಗ್ಲಾದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಆಗ್ಲೇಬೇಕು. ಇಲ್ದಿದ್ರೆ ಅಲ್ಲಿನ ಅಲ್ಪಸಂಖ್ಯಾತರು ಸರ್ವನಾಶ ಆಗುವುದು ಗ್ಯಾರಂಟಿ. ಇನ್ನು ಈ ಎಲ್ಲಾ ಕೋಲಾಹಲಗಳ ನಡುವೆ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಅದೇ ಹೊಸ ನಾಯಕನ ಗ್ರ್ಯಾಂಡ್ ಎಂಟ್ರಿ. ಅವರೇ ತಾರಿಕ್ ರೆಹಮಾನ್. ಹಾಗಾದ್ರೆ ಯಾರು ಈತ? ಈತನ ಹಿನ್ನೆಲೆ ಏನು? ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷಕ್ಕೆ ಪ್ರಬಲ ವಿರೋಧ ಪಕ್ಷ ಅಂದ್ರೆ ಅದು BNP ಪಕ್ಷ. ಈ ಪಕ್ಷದ ನಾಯಕಿ ಬೇಗಂ ಖಲೀದಾ ಜಿಯಾ. ಇವರು ಈ ಹಿಂದೆ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ರು. ಸದ್ಯ ಖಲೀದಾ ಜಿಯಾ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ. ಅವರ ರಾಜಕೀಯ ಜೀವನ ಹೆಚ್ಚು ಕಮ್ಮಿ ಮುಗಿದ ಅಧ್ಯಾಯವಾಗಿದ್ದು ಈ ಖಲೀದಾ ಜಿಯಾ ಅವರ ಮಗನೇ ತಾರಿಕ್ ರೆಹಮಾನ್. 2008ರಲ್ಲಿ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದಾಗ ತಾರಿಕ್ ರೆಹಮಾನ್ ದೇಶ ಬಿಟ್ಟು ಲಂಡನ್ಗೆ ಓಡಿ ಹೋಗಿದ್ರು. ಅಲ್ಲಿ ಅವರು ಸ್ವಯಂ ಗಡಿಪಾರು ಹಾಕೊಂಡಿದ್ರು. ಬರೋಬ್ಬರಿ 17 ವರ್ಷಗಳ ಕಾಲ ಅವರು ಬಾಂಗ್ಲಾದೇಶದ ಮಣ್ಣನ್ನೇ ತೊಳೆದಿರಲಿಲ್ಲ. ಆದ್ರೆ ಈಗ ಕಾಲ ಬದಲಾಗಿದೆ. ಶೇಖ್ ಹಸೀನಾ ಓಡಿ ಹೋಗಿದ್ದಾರೆ, ಬಾಂಗ್ಲಾ ನಲಗಿ ಹೋಗಿದೆ. ಇದೇ ಸರಿಯಾದ ಸಮಯ ಅಂತ ನಿರ್ಧರಿಸಿ 17 ವರ್ಷಗಳ ನಂತರ ತಾರಿಕ್ ರೆಹಮಾನ್ ತಾಯ್ನಾಡಿಗೆ ಕಾಲಿಟ್ಟಿದ್ದಾರೆ. ಅವರು ಬಂದಾಗ ಏರ್ಪೋರ್ಟ್ ನಲ್ಲಿ ಸೇರಿದ ಜನಸಾಗರ ನೋಡಿ ಇಡೀ ಜಗತ್ತೇ ದಂಗಾಗಿದೆ. ಲಕ್ಷಾಂತರ ಜನ ಜಮಾಯಿಸಿದ್ರು. ಇದು ಏನನ್ನ ಸೂಚಿಸುತ್ತೆ? ಬಾಂಗ್ಲಾದೇಶದ ಮುಂದಿನ ಪ್ರಧಾನಿ ತಾರಿಕ್ ರೆಹಮಾನ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದ್ರೆ ಇದರಿಂದ ಭಾರತಕ್ಕೆ ಏನ್ ಲಾಭ, ಏನು ನಷ್ಟ? ಇದು $1 ಮಿಲಿಯನ್ ಪ್ರಶ್ನೆಯಾಗಿದೆ. BNP ಪಕ್ಷ ಮತ್ತು ತಾರಿಕ್ ರೆಹಮಾನ್ ಐತಿಹಾಸಿಕವಾಗಿ ಭಾರತೀಯ ವಿರೋಧಿ ನಿಲುವನ್ನ ಹೊಂದಿದವರು. ಇವರು ಪಾಕಿಸ್ತಾನ ಮತ್ತು ಚೀನಾದ ಜೊತೆ ಹೆಚ್ಚು ಆಪ್ತರಾಗಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಈಗಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಆರ್ಥಿಕತೆ ಉದ್ಧಾರ ಆಗ್ಲೇಬೇಕು ಅಂತಂದ್ರೆ ಭಾರತದ ಸಹಾಯ ಬೇಕೇ ಬೇಕು. ಹೀಗಾಗಿ ತಾರಿಕ್ ರೆಹಮಾನ್ ಹಳೆಯ ದ್ವೇಷ ಮರೆತು ಭಾರತದ ಜೊತೆ ಕೈಜೋಡಿಸ್ತಾರಾ ಅಥವಾ ಹಳೆಯ ಚಾಳಿಯನ್ನ ಮುಂದುವರಿಸ್ತಾರಾ? ಕಾದು ನೋಡ್ಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.